ಹಿಂದೂಗಳು ಅನ್ನುವಂಥ ಸದ್ಯದಲ್ಲಿ ಗಮನಿಸಬೇಕಾಗಿದೆ. ಯಾಕಂದ್ರೆ 1971 ಬಾಂಗ್ಲಾದೇಶ ಆಗೋದಕ್ಕೆ ಕಾರಣೀಕರ್ತನ ಭಾರತ ಅನ್ನೋದು ಇತಿಹಾಸದ ಪ್ರಗತಿ ಸಿಗುವಂಥ ವಿಷಯ. ಹೀಗಾಗಿ ಸ್ವಲ್ಪ ಭಾರತದ ಬಗ್ಗೆ ಅಲ್ಲಿಯ ಅಂದಿನ ಅಧ್ಯಕ್ಷರಾದಂತಹ ಒಂದು ಶೇಖ್ ಮುಜಿಬುರ್ ರಹಮಾನ್ ಒಂದು ಎಲ್ಲೆಲ್ಲ ಅಭಿಮಾನ, ಹೌದು ಬರೋ ಸ್ವತಂತ್ರ ಕೊಟ್ಟರು ಬಾಂಗ್ಲಾದೇಶ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ ಅದರ ನಂತರದಲ್ಲಿ ಅಲ್ಲಿ ಬಡತನ ಆಗಿರ್ಬೋದು, ನಿರುದ್ಯೋಗ ಮತ್ತಾವುದು ಸಮಸ್ಯೆ ಬಗೆಹರಿದು ಹೋದಾಗ ಅನಿವಾರ್ಯವಾಗಿ ಇಲ್ಲೇ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಈ ಇವತ್ತಿನ ಹಸೀನಾ ಅಂತ ತಿಳ್ಕೊಂಡು, ಹಸೀನಾ ನಮ್ಮ ಶೇಖ್ ಹಸೀನಾ ಅವ್ರ ಕಾರಣೀಕರ್ತರು ಅಂತೇಳಿ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಹೋದರು. ಅವರಿಂದ ಏನೋ ದಾಳಿ ಆಯಿತು, ಗದ್ದಾಯಿತು, ಅವರ ದೇಶ ಬಿಟ್ಟು ಬಂದರು. ಇಂಥ ಸಂದರ್ಭದಲ್ಲೇ ಅಲ್ಲೇ ಇದಕ್ಕೆಲ್ಲ ಕಾರಣ ಭಾರತ ಅಂತೇಳಿ ಭಾರತೀಯರಿಗೆ ಮತ್ತು ಹಿಂದೂಗಳಿಗೆ, ಅಲ್ಲಿ ಹಿಂದೂಗಳಿಗೆ ಸಾಕಷ್ಟು ತೊಂದರೆ ಆದವು, ಅದರಲ್ಲೂ ಮೈನಾರಿಟಿಗಳ ಮೇಲೆ ಆದರು. ಅದರ ವಿಶೇಷವಾಗಿ 2900ಕ್ಕೂ ಹೆಚ್ಚು ಗಡ್ಡೆಗಳು ಅಲ್ಲಿ ದಾಳಿಗೆ ಒಳಗಾದರು ಅನ್ನುವಂಥದ್ದು ಅಲ್ಪಸಂಖ್ಯಾತರು. ಇದರಿಂದಾಗಿ ನಮ್ಮ ಭಾರತದ ಒಂದು ಆತಂಕ ಸಹಜದ, ನಮ್ಮ ಹಿಂದೂಗಳಿಗೆ ಪೆಟ್ಟಾದಾಗ ಅಥವಾ ನಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲಿ ಬೌದ್ಧರಿರ್ಬೋದು, ಜೈನರಿರ್ಬೋದು, ಇನ್ನುಳಿದವ್ರು ಯಾರಿಗೂ ತೊಂದರೆ ಆದರೂ ನಮಗೆ ಆದಂಗ ಅನ್ನುವಂಥ ಭಾವನೆ ಇರೋದ್ರಿಂದಾಗ ನಮ್ಮ ಏನಪ್ಪ ಅಂದ್ರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ರವರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಾಳಿಯನ್ನು ರಾಜಕೀಯ ಹಿಂಸಾಚಾರ ಅಥವಾ ಮಾಧ್ಯಮಗಳ ಉತ್ಪ್ರೇಕ್ಷೆ ಅಂತ ತಳ್ಳಿ ಹಾಕುವಂತಿಲ್ಲ. ನೀವೇನೋ ಹೇಳಿ ತಳ್ಳಿ ಹಾಕಬೇಡ್ರಿ, ಅಂತ ತಡೀರಿ, ಅವ್ರಿಗೆ ಯಾರು ಮಾಡ್ತಾಯಿದ್ದಾರೆ ಶಿಕ್ಷೆ ಕೊಡ್ರಿ ಅನ್ನುವಂಥ ಮಾತನ್ನು ನಮ್ಮ